ಇಂದು ನಾನು ಭಾರತದ ಇತಿಹಾಸದಲ್ಲಿ ಅಮರರಾಗಿರುವ ಮಹಾನ್ ಕ್ರಾಂತಿಕಾರಿ ಶಹೀದ್ ಭಗತ್ ಸಿಂಗ್ ಅವರ ಲೈಫ್ ಸ್ಟೋರಿ ಇಲ್ಲಿದೆ. ಭಗತ್ ಸಿಂಗ್ ಅವರು 1907ರ ಸೆಪ್ಟೆಂಬರ್ 28ರಂದು ಪಂಜಾಬಿನ ಬಂಗಾ ಗ್ರಾಮದಲ್ಲಿ ಜನಿಸಿದರು. ಅವರ ಕುಟುಂಬವೇ ದೇಶಭಕ್ತಿಯ ಪರಂಪರೆಯನ್ನು ಹೊಂದಿತ್ತು. ಬಾಲ್ಯದಿಂದಲೇ ಅವರು ಬ್ರಿಟಿಷರ ಆಳ್ವಿಕೆಯಿಂದ ಜನರು ಅನುಭವಿಸುತ್ತಿದ್ದ ಕಷ್ಟಗಳನ್ನು ಕಂಡು ಬೇಸರಗೊಂಡಿದ್ದರು. 1919ರಲ್ಲಿ ನಡೆದ ಭೀಕರ ಘಟನೆ ಜಲಿಯನ್ ವಾಲಾಬಾಗ್ ಮ್ಯಾಸಕರ್ ಅವರ ಮನಸ್ಸಿನಲ್ಲಿ ಆಳವಾದ ಗಾಯವನ್ನು ಮೂಡಿಸಿತು. ಅಲ್ಲಿ ನೂರಾರು ನಿರಪರಾಧಿಗಳನ್ನು ಗುಂಡಿಕ್ಕಿದ ಘಟನೆ ಅವರನ್ನು ಕ್ರಾಂತಿಯ ಮಾರ್ಗದತ್ತ ಕರೆದೊಯ್ದಿತು. ಯುವಕರಾಗಿದ್ದಾಗಲೇ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಕೊಂಡರು. ಅವರು ಲಾಹೋರ್ನ ನ್ಯಾಷನಲ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ದೇಶಭಕ್ತಿಯ ವಿಚಾರಗಳನ್ನು ಆಳವಾಗಿ ಅಧ್ಯಯನ ಮಾಡಿದರು. ಅವರು ಕೇವಲ ಧೈರ್ಯಶಾಲಿ ಯೋಧರಲ್ಲ, ಬುದ್ಧಿವಂತ ಚಿಂತಕರೂ ಆಗಿದ್ದರು. ಪುಸ್ತಕಗಳನ್ನು ಓದುತ್ತಾ ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯ ಬೇಕೆಂದು ಬಯಸಿದರು. 1928ರಲ್ಲಿ ದೇಶಭಕ್ತ ನಾಯಕ ಲಾಲಾ ಲಜಪತ್ ರಾಯ್ ಅವರ ಮೇಲೆ ಬ್ರಿಟಿಷರು ನಡೆಸಿದ ಲಾಠಿ ಚಾರ್ಜ್ನ ಪರಿಣಾಮವಾಗಿ ಅವರು ನಿಧನರಾದರು. ಈ ಘಟನೆ ಭಗತ್ ಸಿಂಗ್ ಅವರನ್ನು ತುಂಬಾ ಕಳವಳಗೊಳಿಸಿತು. ಅದಕ್ಕೆ ಪ್ರತಿಯಾಗಿ ಅವರು ಬ್ರಿಟಿಷ್ ಅಧಿಕಾರಿಯಾದ ಜಾನ್ ಸಾಂಡರ್ಸ್ ಅವರನ್ನು ಹೊಡೆದುರುಳಿಸಿದರು. ಇದು ಬ್ರಿಟಿಷರ ವಿರುದ್ಧದ ತೀವ್ರ ಪ್ರತಿಭಟನೆಯ ಸಂಕೇತವಾಗಿತ್ತು. 1929ರಲ್ಲಿ ಅವರು ದೆಹಲಿಯ ಕೇಂದ್ರ ವಿಧಾನಸಭೆಯಲ್ಲಿ ಕಡಿಮೆ ಶಕ್ತಿಯ ಬಾಂಬ್ ಎಸೆದು ಇನ್ಕಿಲಾಬ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದರು. ಅವರ ಉದ್ದೇಶ ಯಾರನ್ನೂ ಕೊಲ್ಲುವುದು ಅಲ್ಲ, ಬ್ರಿಟಿಷ್ ಸರ್ಕಾರದ ಅನ್ಯಾಯವನ್ನು ಜಗತ್ತಿಗೆ ತೋರಿಸುವುದಾಗಿತ್ತು. ನಂತರ ಅವರು ಸ್ವಯಂ ಬಂಧನಕ್ಕೊಳಗಾದರು. ಜೈಲಿನಲ್ಲಿ ಭಗತ್ ಸಿಂಗ್ ಅವರು 64 ದಿನಗಳ ಉಪವಾಸ ಸತ್ಯಾಗ್ರಹ ನಡೆಸಿದರು. ಭಾರತೀಯ ಕೈದಿಗಳಿಗೆ ಸಮಾನ ಹಕ್ಕುಗಳು ಸಿಗಬೇಕು ಎಂಬುದು ಅವರ ಬೇಡಿಕೆಯಾಗಿತ್ತು. ಅವರು ಕೇವಲ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿಲ್ಲ, ನ್ಯಾಯ ಮತ್ತು ಸಮಾನತೆಯ ಸಮಾಜಕ್ಕಾಗಿ ಹೋರಾಡಿದರು. ಕೊನೆಗೆ 1931ರ ಮಾರ್ಚ್ 23ರಂದು ಕೇವಲ 23 ವರ್ಷಗಳ ವಯಸ್ಸಿನಲ್ಲಿ ಭಗತ್ ಸಿಂಗ್ ಅವರ ಸಂಗಾತಿಗಳಾದ ರಾಜ್ಗುರು ಮತ್ತು ಸುಖದೇವ್ ಥಾಪರ್ ಜೊತೆ ಲಾಹೋರ್ ಜೈಲಿನಲ್ಲಿ ಶಹೀದರಾದರು. ಅವರ ತ್ಯಾಗ ಭಾರತದೆಲ್ಲೆಡೆ ದೇಶಭಕ್ತಿಯ ಜ್ವಾಲೆಯನ್ನು ಉರಿಯುವಂತೆ ಮಾಡಿತು. ಪ್ರಿಯ ಸ್ನೇಹಿತರೆ, ಭಗತ್ ಸಿಂಗ್ ಅವರ ಜೀವನ ನಮಗೆ ಒಂದು ಮಹತ್ವದ ಸಂದೇಶ ನೀಡುತ್ತದೆ. ದೇಶಕ್ಕಾಗಿ ಪ್ರೀತಿ, ಧೈರ್ಯ ಮತ್ತು ತ್ಯಾಗವಿದ್ದರೆ ವಯಸ್ಸು ಅಡ್ಡಿಯಾಗುವುದಿಲ್ಲ. ಅವರು ಕೇವಲ 23 ವರ್ಷಗಳ ಯುವಕನಾಗಿದ್ದರೂ ಇಡೀ ದೇಶದ ಮನಸ್ಸಿನಲ್ಲಿ ಅಮರರಾಗಿದ್ದಾರೆ. ಇಂದು ನಾವು ಸ್ವತಂತ್ರ ಭಾರತದಲ್ಲಿ ಬದುಕುತ್ತಿದ್ದೇವೆ, ಆದರೆ ಸ್ವಾತಂತ್ರ್ಯವು ಸುಲಭವಾಗಿ ಬಂದಿಲ್ಲ. ಸಾವಿರಾರು ಯೋಧರ ತ್ಯಾಗದ ಫಲ ಇದು. ಭಗತ್ ಸಿಂಗ್ ಅವರ ಆದರ್ಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ದೇಶದ ಪ್ರಗತಿಗಾಗಿ ಶ್ರಮಿಸಬೇಕು. ಸತ್ಯ, ನ್ಯಾಯ ಮತ್ತು ಸಮಾನತೆಯನ್ನು ಪಾಲಿಸಬೇಕು. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಧೀರ ಕ್ರಾಂತಿಕಾರಿ ಯೋಧರಾಗಿದ್ದರು. ಅವರ ಧೈರ್ಯ, ತ್ಯಾಗ ಮತ್ತು ದೇಶಭಕ್ತಿ ಇಂದಿಗೂ ಯುವಕರಿಗೆ ಪ್ರೇರಣೆಯಾಗಿದೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.